ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರೋ ವರ್ಕ್ ಸಾನೆಟ್ 71. ಇದು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಂಥ 154 ಸಾನೆಟ್ಗಳಲ್ಲಿ ಒಂದು. ಶೇಕ್ಸ್ಪಿಯರ್ ಅವರು ಬರೆದಂಥ ಸಾನೆಟ್ಗಳಲ್ಲಿ ಫೇರ್ ಯೂತ್ ಅನ್ನೋ ಪೋರ್ಷನಲ್ಲಿ ಈ ಸಾನೆಟ್ ಬರುತ್ತದೆ. ಈ ಕವಿತೆಯ ಆರಂಭದ ಸಾಲುಗಳಲ್ಲಿ ಕವಿ ತನ್ನ ಸ್ನೇಹಿತರಿಗೆ, ಸ್ನೇಹ ಬಳಗಕ್ಕೆ ಮತ್ತು ಓದುಗರಿಗೆ ಏನು ಹೇಳ್ತಾರಂದರೆ, ನೋ ಲಾಂಗರ್ ಮೋರ್ನ್ ಫಾರ್ ಮೀ ವೆನ್ ಐ ಆಮ್ ಡೆಡ್. ಇದರ ಅರ್ಥ ಏನೆಂದರೆ, ಒಂದೊಮ್ಮೆ ನಾನು ಸತ್ತರೆ ತುಂಬ ದಿವಸಗಳ ತನಕ ನನಗಾಗಿ ಅಳುವುದಾಗಿರ್ಬೋದು ಅಥವಾ ಸಂತಾಪ ಸೂಚಿಸುವ ಅಗತ್ಯವಿಲ್ಲ. ದ್ಯಾನ್ ಯು ಶಲ್ ಹಿಯರ್ ದ ಶಿರ್ಲಿ ಸಲನ್ ಬೆಲ್. ನಿಮಗೆ ಚರ್ಚಿನಲ್ಲಿ ಬಾರಿಸುವಂಥ ಸಲ್ಲಿ ಸಲನ್ ಬೆಲ್ನ ಶಬ್ದ ಕೇಳುತ್ತದೆ. ಗಿವ್ ವಾರ್ನಿಂಗ್ ಟು ದ ವರ್ಲ್ಡ್. ಆ ಬೆಲ್ ಇಡೀ ಪ್ರಪಂಚಕ್ಕೆ ಹೇಳ್ತದೆ. ದ್ಯಾಟ್ ಐ ಆಮ್ ಫ್ಲೆಡ್. ನಾನು ಹೊರಟು ಹೋಗಿದ್ದೇನೆ. ಫ್ರಮ್ ದಿಸ್ ವಿಲೆ ವರ್ಲ್ಡ್. ವಿಲೆ ವರ್ಲ್ಡ್ ಅಂದರೆ ಕೆಟ್ಟ ಪ್ರಪಂಚ. ವಿತ್ ವಿಲಿಯೆಸ್ಟ್ ವಾರ್ಮ್ಸ್ ಟು ಡ್ವೆಲ್ ಅಂದರೆ ಕ್ರಿಮಿಕೀಟಗಳೊಂದಿಗೆ, ಸೂಕ್ಷ್ಮಾಣುಜೀವಿಗಳೊಂದಿಗೆ ಸಮಾಧಿಯಲ್ಲಿ ಬದುಕಲು. ವಾರ್ಮ್ ಅಂದರೆ ಹುಳಗಳು, ಡ್ವೆಲ್ ಅಂದರೆ ಬದುಕುವಂಥದ್ದು. ನೇ ಇಲ್ಲ. ಇಫ್ ಯು ರೀಡ್ ದಿಸ್ ಲೈನ್, ನೀನು ಈ ಸಾಲುಗಳನ್ನು ಓದಿದರೆ, ರಿಮೆಂಬರ್ ನಾಟ್ ದ ಹ್ಯಾಂಡ್ ದ್ಯಾಟ್ ರೈಟ್ ಇಟ್. ನೀನು ದಯವಿಟ್ಟು ಮರಿಬೇಡ. ಏನನ್ನು ಮರಿಬೇಡ ಅಂದರೆ ಈ ಸಾಲುಗಳನ್ನು ಬರೆದಂತಹ ಕೈಗಳನ್ನು. ಫಾರ್ ಐ ಲವ್ ಯು ಸೋ. ನಾನು ಈ ಕಾರಣಕ್ಕಾಗಿ ನಿನ್ನನ್ನು ಪ್ರೀತಿಸುತ್ತೇನೆ. ದ್ಯಾಟ್ ಐ ಇನ್ ಯುವರ್ ಸ್ವೀಟ್ ಥಾಟ್ಸ್ ವುಡ್ ಬಿ ಫಾರ್ ಗಾಟ್. ನನಗೆ ಗೊತ್ತಿದೆ ನೀನು ನನ್ನನ್ನು ಪೂರ್ಣವಾಗಿ ಮರೆತು ಬಿಡ್ತಿ. ಇಫ್ ಥಿಂಕಿಂಗ್ ಆನ್ ಮೀ ದೆನ್ ಶುಡ್ ಮೇಕ್ ಯು ಓ. ನೀನು ನನ್ನ ಬಗ್ಗೆ ಯೋಚಿಸ್ತಾ ಕೂತ್ರೆ ನನ್ನ ನೆನಪುಗಳೇ ನಿನ್ನನ್ನು ನಿರಾಶನನ್ನಾಗಿ ಮಾಡುತ್ತದೆ, ನಿನಗೆ ದುಃಖವನ್ನು ನೀಡುತ್ತದೆ. ಓ ಇಫ್ ಐ ಸೇ ಯು ಲುಕ್ ಅಪಾನ್ ದಿಸ್ ವರ್ಡ್ಸ್. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನನ್ನ ಈ ಕವಿತೆಯ ಮೇಲೆ ನಿನ್ನ ಒಂದು ದೃಷ್ಟಿಯನ್ನು ಬೀರು. ವೆನ್ ಐ ಪರ್ ಹ್ಯಾಪ್ಸ್ ಕಂಪೌಂಡೆಡ್ ಆಮ್ ವಿತ್ ಕ್ಲೇ. ಆವಾಗ ನಾನು ಮಣ್ಣಿನೊಂದಿಗೆ ಸೇರಿಕೊಳ್ತಾ ಇರ್ತೇನೆ, ಮಣ್ಣಿನೊಂದಿಗೆ ಒಂದಾಗುತ್ತಿರುತ್ತೇನೆ ಸಮಾಧಿಯೊಳಗಡೆ. ಡು ನಾಟ್ ಸೋ ಮಚ್ ಆಸ್ ಮೈ ಪೂರ್ ನೇಮ್ ರಿಹರ್ಸ್. ನೀನು ನನ್ನ ಹೆಸರನ್ನು ಪುನಃ ಪುನಃ ಉಚ್ಚರಿಸುವ ಅಗತ್ಯವಿಲ್ಲ. ರಿಹರ್ಸ್ ಮಾಡ್ತಾ ಇರಬೇಡ, ಮತ್ತೆ ಮತ್ತೆ ಉಚ್ಚರಿಸ್ತಾ ಇರಬೇಡ ನನ್ನ ಈ ಬಡ ಹೆಸರನ್ನು. ಬಟ್ ಲೆಟ್ ಯುವರ್ ಲವ್ ಈವನ್ ವಿತ್ ಮೈ ಲೈಫ್ ಡಿಕೆ. ನಿನ್ನ ಈ ಪ್ರೀತಿಯನ್ನು ಕೂಡ ನನ್ನ ಲೈಫ್ ಎಂಡ್ ಆಗೋದರೊಂದಿಗೆ ಕೊನೆಗೊಳಿಸು. ನಮ್ಮಿಬ್ಬರ ಪ್ರೀತಿ ಏನಿದೆ, ನಿನಗೆ ನನ್ನ ಮೇಲೆ ಯಾವ ರೀತಿಯ ಪ್ರೀತಿ ಇದೆ, ಅದನ್ನು ನನ್ನ ಲೈಫ್ ಎಂಡ್ ಆಗೋದರೊಂದಿಗೆ, ಡಿಕೆ ಅಂದರೆ ಎಂಡ್ ಆಗು, ಅದರೊಂದಿಗೆ ಕೊನೆಗೊಳಿಸು. ಲೆಸ್ಟ್ ದ ವೈಸ್ ವರ್ಲ್ಡ್. ಲೆಸ್ಟ್ ಅಂದರೆ ಹಾಗಾಗದಿದ್ದರೆ, ದ ವೈಸ್ ವರ್ಲ್ಡ್ ಅಂದರೆ ಬುದ್ಧಿವಂತ ಪ್ರಪಂಚ. ಶುಡ್ ಲುಕ್ ಇನ್ ಟು ಯುವರ್ ಮಾರ್ನ್. ನೀನು ನನ್ನ ಬಗ್ಗೆ ಯಾವ ರೀತಿಯ ಸಂತಾಪವನ್ನು ವ್ಯಕ್ತಪಡಿಸ್ತಿ, ಬೇಸರವನ್ನು ತೋರಿಸ್ತಿ, ಅದರ ಕಡೆಗೆ ಪ್ರಪಂಚ ಇನ್ವೆಸ್ಟಿಗೇಟ್ ಆರಂಭಿಸ್ತದೆ. ಇನ್ ಟು ಯುವರ್ ಮಾರ್ನ್ ಅಂದರೆ ನಿನ್ನ ದುಃಖದ ಕುರಿತು ಇನ್ವೆಸ್ಟಿಗೇಟ್ ಮಾಡ್ತದೆ. ಇಷ್ಟು ದುಃಖಿಸುವ ಅಗತ್ಯ ಇದೆಯಾ, ನೀನು ಯಾಕಿಷ್ಟು ದುಃಖಿಸ್ತೀರಿ ಅಂತ ಯೋಚನೆ ಮಾಡಲಿಕ್ಕೆ ಆರಂಭಿಸ್ತದೆ. ಮೋಕ್ ಯು ವಿತ್ ಮೀ. ನನ್ನನ್ನು ನೋಡಿಕೊಂಡು ನಿನ್ನನ್ನು ತಮಾಷೆ ಮಾಡಲು ಆರಂಭಿಸುತ್ತಾರೆ. ಆಫ್ಟರ್ ಐ ಆಮ್ ಗಾನ್. ನಾನು ಹೊರಟು ಹೋದರೆ ನನ್ನ ಬದಲಿಗೆ ನಿನ್ನನ್ನು ತಮಾಷೆ ಮಾಡಲು, ವ್ಯಂಗ್ಯ ಮಾಡಲು ಆರಂಭಿಸ್ತಾರೆ. ಹೇಳ್ತಾ ಇದ್ದೇನೆ, ನನ್ನ ಜೊತೆ ನನ್ನ ಕೊನೆಯೊಂದಿಗೆ ನಿನ್ನ ಪ್ರೇಮವನ್ನು ಕೊನೆಗಾಣಿಸು. ಇಲ್ಲಿಗೆ ಸಾನೆಟ್ 71 ವಿಲಿಯಂ ಶೇಕ್ಸ್ಪಿಯರ್ ಬರೆದಂಥ ಕವಿತೆಯ ಕನ್ನಡ ವಿವರಣೆ ಮುಗಿಯಿತು. ಈ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.